ಕಾರಿದ ಅಯ್ಯೋ ಜಸ್ಟ್ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ವಿಶ್ವನಾಥ್ ಅರುಣ್ ಬ್ಲಾಗ್. ಈ ಬ್ಲಾಗ್ ಸ್ಟೇ ಫ್ರಮ್ ಆ್ಯಸ್ ಯೂಶುವಲ್ ಮನೆಯಿಂದನೇ ಸ್ಟಾರ್ಟ್ ಆಗತೈತಿ. ಹಂಗೆ ಇವತ್ತು ಭಾಳ ಲೇಟಾಗಿ ಸ್ಟಾರ್ಟ್ ಆಗತೈತಿ ಬ್ಲಾಗ್ 11 ಗಂಟೆಗೆ. ಅದಕ್ಕಂದ್ರೆ ನಿನ್ನೆಲ್ಲ ಮುಗಿಸಿ ನಿನ್ನ ವಿಲೇಜ್ದೇ ಮುಗಿಸಿ ಬರೋದು ಭಾಳ ಲೇಟ್ ಆಗ್ಬಿಡ್ತು. ಅದಕ್ಕೆ ಫೈನಲಿ ಮನೆಗೆ ಈಗ ಫ್ರೆಶ್ ಅಪ್ ಅಂತೂ ಆಗಿ ಹಂಗೆ ಈಗ ಭಾಳ ಕೆಲಸ ಅದ. ಒಬ್ಬರಿಗೂ ಖಾರ ತರೋದು ಮತ್ತು ಇವತ್ತು ಅಲ್ಲೇ ಹಬ್ಬ ಐತಿ. ಅದ್ರದ್ದು ಎಲ್ಲ ನೋಡೋಮ ಏನೇನು ಸೀನ್ ಹಾಕಿದಿ. ಆಶೀರ್ವಾದ ತೊಗೊಳಮ್ಮ ದೇವ್ರದ. ಬರೀ ಫಟಾಫಟ್ ಈಗ ಹೋಗಿ ಫಸ್ಟ್ ಖಾರ ತೊಗೊಂಬರಮ್ಮ. ಖಾರ ತೊಗೊಂಬಂದು ಹಂಗೆ ಗುಡಿಗೆ ಹೋಗ್ಬೇಕು. ಅಮ್ಮನ ಗುಡಿಗೆ ಎಷ್ಟು ಸತ್ ಹೋಗೇ ಇಲ್ಲ. ಬರೀ ಅಮ್ಮನ ಆಶೀರ್ವಾದ ತೊಗೊಂಡು ಖಾರ ತೊಗೊಂಡು ನಿಮ್ಗೆ ಸಿಗ್ತೀವಿ. ಬರೀ ಫಟಾಫಟ್ ನಿಮ್ಗೆ ಎಲ್ಲಿ ಸಿಗ್ತೇವೆ ಸೀದಾ ಅಮ್ಮನ ಗುಡಿ ಆಗಿರ್ಲಿಕ್ಕಂದ್ರೆ ಸೀದಾ ಖಾರ ತೊಗೊಂಡಲ್ಲಿ. ಇನ್ ಕೇಸ್ ಯಾರೋ ವಸ್ತು ಬಂದಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತು ಮರಿಬೇಡಿ. ಬರೀ ಫಟಾಫಟ್ ಇಲ್ಲಿ ಚೆಕ್ ಮಾಡಿ ಮೌಸಮ ಅಂತೂ ಮಸ್ತ್ ಐತಿ. ಅಮ್ಮನ ಆಶೀರ್ವಾದ ಆಮೇಲೆ ತೊಗೊಳಮ್ಮ. ಅದಕ್ಕಂತಂದ್ರೆ ಇಲ್ಲಿ ಮತ್ತು ಮೌಸಮ್ ಕೆತ್ತ ಅಂದ್ರೆ ನಮ್ದು ಪಿಕ್ಚರ್ ಆಕೈತಿ. ಅದಕ್ಕೆ ಸೀನ್ ಆಗೋದು ಬೇಡ ಅಂತೇಳಿ ನಂದು. ನೋಡೋಮ್ಮ ಫಟಾಫಟ್ ಹೋಗೋಮ್ಮ, ಕೆಲಸ ಮುಗಿಸಿದ್ರೆ ನಾವು ಫ್ರೀ ಆಕೀವಿ. ನಮ್ಗೆ ಚಲೋ ಆಕೈತಿ ಸ್ವಲ್ಪ. ಬರೀ ಫಟಾಫಟ್ ಹೋಗಿ ತೊಗೊಂಬರಮ್ಮ. ಈ ಕಡೆ ಕೆಲಸ ಆತಂದ್ರೆ ನಾವು ಫುಲ್ ಫ್ರೀ, ನಮ್ಗೆ ಯಾರು ಹೇಳೋರು ಇರೋಂಗಿಲ್ಲ. ಬರೀ ಫಟಾಫಟ್ ಹೋಗಿ ತೊಗೊಂಬರಮ್ಮ. ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಈಗ ಕಾರಿದ ಅಯ್ಯೋ ಜಸ್ಟ್ ಗಾಡಿ ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ನ ಜನ್ಮಕ್ಕೆ ಹೋಗೋ. ಇಂಥ ಬಂದ್ರೆ ಭಾಳ ದೊಡ್ಡ ಪಿಚ್ಚ ಆಗ್ತೈತಿಪ್ಪ. ಮತ್ತು ತೆಗ್ಗ ಒಂದಿರ್ತಾವೆ. ಮಳೆ ಒಂದು ಆಗತೈತಿ. ಮಳೆ ಹತ್ರ ಪತ್ರ ಒಂದು ಸಲ ಬಂತು, ಒಂದು ಸಲ ಬರೋಂಗಿಲ್ಲ. ಭಾಳ ಸೀನ್ ಆಗತ್ತವ. ಮಳಿದ ಭಾಳ ಸೀನ್ ಆಗತೈತಿ. ಇಲ್ಲಿ ಚೆಕ್ ಮಾಡಿ ಇಲ್ಲೊಂದು ತೆಗ್ಗೈತಿ. ಇಲ್ಲಿ ಸಿಕ್ಕೊಂಡ್ರಂತೂ ಮುಗಿದೋಗುತ್ತೆ. ಪಿಕ್ಚರ್ ಆಕೈತಿ. ಇದು ಆ್ಯಕ್ಚುಲಿ ಚೆನ್ನಾಗಿರೋದು. ಬರೀ ಫಟಾಫಟ್ ಹೋಗಿ ಗಬ್ಬುರ ಅಂತ ಮಾತಾಡ್ತಾ ನಿಮ್ಮ ಜೊತೆ ಮಾತಾಡಿದ್ರೆ ಯಾವಾಗ ಟೈಮ್ ಆಕೈತಿ ಸ್ಪೆಂಡ್ ಮಾಡಿದ್ರೆ ಗೊತ್ತಾಗಲ್ಲ. ಬರೀ ಫಟಾಫಟ್ ಹೋಗಿ ಕಾರದ್ದೆಲ್ಲ ತೊಗೊಂಬರಮ್ಮ. ನಿಮ್ಗೆ ಎಲ್ಲಿ ಸಿಗ್ತೇನೆ ಸೀದಾ ಕಾರ್ ಫ್ಯಾಕ್ಟ್ರಿ. ಓಕೆ ಗೈಸ್, ಫೈನಲಿ ರೀಚ್ ಅಂತೂ ಆಗೀವಿ ಬಾಂಬೆ ಮಿಕ್ಸ್ ಅಂತೇಳಿ. ಫಟಾಫಟ್ ಕೆಲಸ ಮುಗಿಸ್ಕೊಂಡು ನಿಮ್ಗೆ ಸಿಗ್ತೇನೆ. 1 hour later. ಓಕೆ ಗೈಸ್, ಫೈನಲಿ ಖಾರ ಅಂತೂ ತೊಗೊಂಬಂದೈತಿ. ಆಲ್ಮೋಸ್ಟ್ ರೆಡಿ ಅಂತೂ ಐತಿ. ಈಗ ಟೈಮ್ ಒಂದಿಲ್ಲ, ಜಿಮ್ಮಿಗೆ ಹೋಗೋದು ಇನ್ನೂ ಭಗವದ್ಗೀತೆ ಕ್ಲಾಸ್ ಐತಿ. ಫಟಾಫಟ್ ನೋಡೋಣ ಏನೇನು ಸೀನ್ ಹಾಕಿದಿ. ಇಲ್ಲಿಕಂದ್ರೆ ಭಾಳ ಸೀನ್ ಹಾಕವು. ಫಟಾಫಟ್ ಎಲ್ಲ ಕೆಲಸ ಮುಗಿಸಿದ್ವಿ. ಹೋಗೋಮ್ ಇನ್ನೂ ಗುಡಿಗೆ ಹೋಗೋದೈತಿ. ಗುಡಿಗೆಲ್ಲ ಹೋಗಿ ನಿಮ್ಗೆ ಸಿಗ್ತೀವಿ. ಎಲ್ಲಿ ಸಿಗ್ತೇನೆ ಸೀದಾ ಗುಡಿ. ಕ್ಷಣವಾಗಲಿ ದಿನವಾಗಲಿ ಯುಗವಾಗಲಿ ನಾ ಕಾಯುವೆ. ಕಲ್ಲಾಗಲಿ ಮುಳ್ಳಾಗಲಿ ನಿನ್ನ ಬದುಕಲಿ ಬೆಳಕಾಗುವೆ. ಏನೇ ಬರೀ ಅಮ್ಮಿರ ಆಶೀರ್ವಾದ ತೊಗೊಳಮ್ಮ. ಆಶೀರ್ವಾದ ತೊಗೊಂಡು ನಿಮ್ಗೆ ಸಿಗ್ತೇವೆ. ಒಳಗೆ ಹೋಗಿ ಫಟಾಫಟಿ. $2,000 years later. ಓಕೆ ಗೈಸ್, ಮನೇಲಿ ಅಮ್ಮನ ಆಶೀರ್ವಾದ ಅಂತ ತೊಗೊಂಡೀವಿ. ಚೆಕ್ ಮಾಡಿ. ಐ ಹೋಪ್ ನೀವು ತೊಗೊಂಡಿರಿ ಅಂತೇಳಿ ಮಾಡಿರ್ತೀನಿ. ಟೈಮ್ ಅಂತೂ ಸ್ಪೆಂಡ್ ಮಾಡೀವಿ. ಬರ್ರಿ ನಿಮ್ಗೆ ಎಲ್ಲಿ ಸಿಗ್ತೇವೆ ಸೀದಾ ಈಗ ಮನ್ಯಾಗ. 5 minutes later. ಓಕೆ ಗೈಸ್, ಫೈನಲಿ ಅಮ್ಮನ ಸನ್ನಿಧಿಗೆ ನಂತೂ ರೀಚ್ ಆಗೀವಿ. ಬರೀ ಆಶೀರ್ವಾದ ತೊಗೊಳಮ್ಮ. ಆಶೀರ್ವಾದ ತೊಗೊಂಡು ಮನೆ ಸಿನಿಮಾಟಿಕ್ ಚೆಕ್ ಮಾಡ್ಕೊಂಬರ್ರಿ. ಚೆಕ್ ಮಾಡ್ಕೊಂಬಂದಿರೋಗೆ ನಾವೆಲ್ಲ ಆಶೀರ್ವಾದ ತೊಗೊಂಡಿರ್ತೀವಿ. ಆಶೀರ್ವಾದ ತೊಗೊಂಡು ನಿಮಗೆ ಸಿಗ್ತೇವೆ. One hour later. ನಡೆವೆನು ಹಿಂಬಾಲಿಸಿ ನೆರಳನು ನಾ ಸೋಲಿಸಿ ಅತಿಯಾದ ಪ್ರೀತಿ ಬೇಡು. ಫೈನಲಿ ಕಾರಾಗಿರೋ ತರೋದೆಲ್ಲ ಲೇಟ್ ಆಯ್ತು. ಬರೋದು ಸಂಜೆ ಆತು. ಹಂಗೆ ಇವತ್ತು ಅಲ್ಲೇ ದೇವ್ರದೊಂದು ಹಬ್ಬದೊಂದು ಐತಿ. ಬರ್ರಿ ಅದೊಂದು ಕವರ್ ಮಾಡ್ಕೊಂಡು ಬರಮ್ಮ. ಫಟಾಫಟ್ ಹೋಗಿ ಆಶೀರ್ವಾದ ತೊಗೊಂಬರಮ್ಮ.
ಫೈನಲಿ ನೋಡಿದಲ್ಲ ನಮ್ಮ ಅದೇನೋ ಬಿಡ್ನಾಕ್ ತೊಗೊಂಡೋಕಾರಂತ ಮತ್ತು ಅದು ಭಾಳ ಲೇಟ್ ಆಕೈತಿ, ಅದಕ್ಕೆ ಸೀನ್ ಆಗೋದು ಬೇಡ ಅಂತೇಳಿ ಆಶೀರ್ವಾದ ಅಂತ ತೊಗೊಂಡಿವಿ. ಐ ಹೋಪ್ ನೀವು ಆಶೀರ್ವಾದ ತೊಗೊಂಡ್ರಿ ಅಂತ ಮಾಡೀನಿ. ಹಂಗೆ ಇವತ್ತಿನ ಬ್ಲಾಗ್ ಮುಗಿಸೋ ಟೈಮ್ ಅಂತ ಇವತ್ತಿನ ಬ್ಲಾಗ್ ಇಷ್ಟ ಆಗಿದ್ದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಅಂತಿದ್ದ. ಥ್ಯಾಂಕ್ ಯು ಸೊ ಫಾರ್ ವಾಚಿಂಗ್. ಜೈ ಶ್ರೀರಾಮ್.